ವಿಡಿಯೋದಲ್ಲಿ ಕೆಸೆಟ್ ಪೇಪರ್ನಲ್ಲಿ ಮಿನಿಮಮ್ ಮಾರ್ಕ್ಸ್ ಎಷ್ಟು ಬೀಳಬೇಕು ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ. ಬಟ್ ಇಲ್ಲಿ ನಮ್ಮಲ್ಲಿ ಕೆಸೆಟ್ ನೆಟ್ಟಲ್ಲಿ ಏನಾಗುತ್ತೆ, ಮಿನಿಮಮ್ ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ನೆಕ್ಸ್ಟ್ 6% ಕ್ರೈಟೇರಿಯಾದಲ್ಲಿ ಎಲಿಜಿಬಿಲಿಟಿ ಪಡ್ಕೋಬೇಕಾಗುತ್ತೆ. ಹೀಗಾಗಿ ಈ ಕೆಸೆಟ್ ಪರೀಕ್ಷೆಯ ಫಸ್ಟ್ ಸ್ಟೆಪ್ ಅನ್ನು ನಾವು ನೋಡ್ತಾ ಬರುವ ಮಿನಿಮಮ್ ಮಾರ್ಕ್ಸ್ ಪೇಪರ್ 1ಗೆ ಎಷ್ಟು ಬೀಳಬೇಕು, ಪೇಪರ್ 2ಗೆ ಎಷ್ಟು ಬೀಳಬೇಕು, ಅಥವಾ ಪೇಪರ್ 1, 2 ಸೇರ್ಕೊಂಡು ಎಷ್ಟು ಬೀಳಬೇಕಾಗುತ್ತೆ ಅಂತೇಳಿ ಇದು ಕೆಸೆಟ್ ಅಧಿಸೂಚನೆ. ಇಲ್ಲಿ ಪರೀಕ್ಷಾ ಫಲಿತಾಂಶ ಪ್ರಕಟ ವಿಧಾನ ಅಂತ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಫಲಿತಾಂಶ ನಿಯಂತ್ರಣ ಹಂತಗಳನ್ನು ಹೇಳಿದಾಗ ಇಲ್ಲಿ ನೋಡ್ತಾ ಬರ್ರಿ. ಅರ್ಹತೆಗಾಗಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಅಂದರೆ ಕೆಸೆಟ್ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ 1, ಪೇಪರ್ 2 ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡೆಯಲೇಬೇಕು ಅಂತ ಕೊಟ್ಟಿದ್ದಾರೆ. ಕನಿಷ್ಠ ಅಂದರೆ ಮಿನಿಮಮ್ ಇಷ್ಟು ಮಾರ್ಕ್ಸ್ ಬೆಳೆಯಬೇಕು. ಅದಕ್ಕೆ ಅವರು ಏನಂತಾರೆ, ಮಿನಿಮಮ್ ಮಾರ್ಕ್ಸ್ ಟು ಬಿ ಆಬ್ಟೈನ್ಡ್, ಇಷ್ಟು ಪರ್ಸೆಂಟೇಜ್ ಆಫ್ ಮಿನಿಮಮ್ ಮಾರ್ಕ್ಸ್ ಬೆಳೆಯಬೇಕಾಗುತ್ತೆ. ಹೀಗಾಗಿ ನಮಗೆ ಒಂದು ಕ್ಲಾರಿಟಿ ಬಂತು, ಒಟ್ಟು ಪೇಪರ್ 1, ಪೇಪರ್ 2 ಸೇರಿಕೊಂಡು ಮಿನಿಮಮ್ ಮಾರ್ಕ್ಸ್ ಬೆಳಬೇಕಾಗುತ್ತೆ. ಅದು ಎಷ್ಟು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ನೋಡಿ, ಜನರಲ್ ಮೆರಿಟ್ ಇದೆ. ಜನರಲ್ ಮೆರಿಟಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 40% ಮಾರ್ಕ್ಸ್ ತಗೋಬೇಕಾಗುತ್ತೆ ಇನ್ 2 ಪೇಪರ್ಸ್. ಓಕೆ, 2 ಪೇಪರ್ ಸೇರಿಕೊಂಡು 40% ಮಾಡಲೇಬೇಕು. ಹಾಗಾದರೆ 2 ಪೇಪರ್ ಸೇರಿಕೊಂಡು 40% ಅಂದರೆ ನಮಗೆ ಗೊತ್ತಿರುವ ಹಾಗೆ ಟೋಟಲಿ 300 ಮಾರ್ಕ್ಸಿನ ಪೇಪರ್ ಬರೆದಿದ್ರೆ 100 ಫಸ್ಟ್ ಪೇಪರು, 100 ಮಾರ್ಕ್ಸಿನ ಫಸ್ಟ್ ಪೇಪರು, 200 ಮಾರ್ಕ್ಸಿನ ಸೆಕೆಂಡ್ ಪೇಪರ್. ಅದನ್ನು 40% ಅಂದರೆ 412, ಅದನ್ನು 120 ಮಾರ್ಕ್ಸನ್ನು ಜನರಲ್ ಮೆರಿಟ್ ಅವರು ತಗೊಳ್ಳೇಬೇಕು. 119 ಇತ್ತು ಅಂತಂದರೆ ನೀವು ಕೆಸೆಟ್ಗೆ ಎಲಿಜಿಬಲ್ ಆಗೋದಿಲ್ಲ, ಕೆಸೆಟ್ ಮಿನಿಮಮ್ ಮಾರ್ಕ್ಸ್ಗೆ ಎಲಿಜಿಬಲ್ ಆಗೋದಿಲ್ಲ. ಹೀಗಾಗಿ 120 ಮಾರ್ಕ್ಸ್ ಕಂಪಲ್ಸರಿ ಬೀಳಬೇಕು. ಇದು ಎಲ್ಲಿ 120 ಮಾರ್ಕ್ಸ್ ಬೀಳಬೇಕು ಅಂತ ಬಂತು ಅಂತಂದರೆ 2 ಪೇಪರ್ ಸೇರಿಕೊಂಡು ಪೇಪರ್ 1, ಪೇಪರ್ ಪ್ಲಸ್ ಪೇಪರ್ 2 ಇದರಲ್ಲಿ ಎಷ್ಟೇ ತಗೊಳ್ಳಿ. ಪೇಪರ್ 1ರಲ್ಲಿ ನೀವು ಬೇಕಾದರೆ 1 ಮಾರ್ಕ್ಸ್ ತಗೊಳ್ಳಿ, ಪೇಪರ್ 2ದಲ್ಲಿ 119 ಮಾರ್ಕ್ಸ್ ತಗೋಬೇಕು. ಪೇಪರ್ 1ರಲ್ಲಿ ನೀವು 10 ಮಾರ್ಕ್ಸ್ ತಗೋಬಹುದು, ಪೇಪರ್ 2ದಲ್ಲಿ ಉಳಿದಂಥ ಮಾರ್ಕ್ಸ್ ತಗೋಬೇಕು. ಅಂದರೆ ಈಗ ಈ ರೀತಿಯಾಗಿ ಒಟ್ಟು 2 ಪೇಪರ್ ಸೇರಿಕೊಂಡು ಏನು ಮಾಡಬೇಕು, 120 ಮಾರ್ಕ್ಸನ್ನು ನೀವು ತಗೊಳ್ಳೇಬೇಕು, ಕಂಪಲ್ಸರಿಯಾಗಿ ತಗೊಳ್ಳೇಬೇಕು. ಇಷ್ಟು ತಗೊಂಡ್ರೆ ಮಾತ್ರ ನೀವು ಮೊದಲನೇ ಸ್ಟೆಪ್ನಲ್ಲಿ ಪಾಸ್ ಆಗ್ತೀರಿ. ಮುಂದಿನ ಸ್ಟೆಪ್ಗೆ 6% ಕ್ರೈಟೇರಿಯಾ ಹೋಗಲಿಕ್ಕೆ ಇದು ಫಸ್ಟ್ ಸ್ಟೆಪ್. ಇನ್ನು SC ST ಕ್ಯಾಟಗಿರಿ 1, 2A 2B 3A 3B PWD ಟ್ರಾನ್ಸ್ಜೆಂಡರ್ ಇವರೆಲ್ಲ ಎಷ್ಟಿದೆ ಅಂತಂದರೆ 35% ಇದೆ. ಇದೆಯಲ್ಲೇ ಇನ್ ಆಲ್ 2 ಪೇಪರ್ಸ್ ಅಂದರೆ ಪೇಪರ್ 1, ಪೇಪರ್ 2 ಸೇರಿಕೊಂಡು 35% ಮಾಡಲೇಬೇಕು. 35% ಅಂತಂದರೆ ಎಷ್ಟಾಗುತ್ತೆ ಅಂತಂದರೆ 3 90, 105. ಓಕೆ, ಇವ್ರೇನು ಮಾಡಬೇಕಾಗುತ್ತೆ, 105 ಅಂಕಗಳನ್ನು ಪಡಿಲೇಬೇಕು. SC ST ದವರು 105. ಇದು ಎಲ್ಲಿ 105 ಅಂದರೆ ಪೇಪರ್ 1 ಪ್ಲಸ್ ಪೇಪರ್ 2 ಸೇರಿಕೊಂಡು. ಓಕೆ, ನೀವು ಪೇಪರ್ 1ರಲ್ಲಿ ಎಷ್ಟೇ ಪಡ್ರಿ, ಪೇಪರ್ 2ದಲ್ಲಿ ಎಷ್ಟೇ ಪಡ್ರಿ, 2 ಸೇರಿ 105 ಮಾರ್ಕ್ಸ್ ಆಗಬೇಕು. ಅಂದಾಗ ಏನು ಮಾಡ್ತಾರೆ, ನೀವು ಕನಿಷ್ಠ ಅಂಕಗಳ ಒಂದು ಏನು ಮಾಡ್ತೀರಿ, ಪಡೆದಂಗೆ ಆಗುತ್ತೆ. ಕನಿಷ್ಠ ಅಂಕಗಳನ್ನಿಂದ ಪಡೆಯಲೇಬೇಕು ಕೊಟ್ಟಿದ್ದಾರೆ. ಈ ಕನಿಷ್ಠ ಅಂಕಗಳನ್ನು ಪಡೆಯಬೇಕಾಗುತ್ತೆ. ಜನರಲ್ ಮೆರಿಟ್ನವರು 120, ಇವರು 105. ಇದು 35%, ಇದು 40%. ಮಿನಿಮಮ್ ಮಾರ್ಕ್ಸ್ ಟು ಬಿ ಆಪ್ಟೆನ್ ಪೇಪರ್ 1, ಪೇಪರ್ 2 ಸೇರಿಕೊಂಡು. ಹೀಗಾಗಿ ಆಲ್ರೆಡಿ ಕೆಸೆಟ್ನ ಕೀ ಆನ್ಸರ್ ಪೇಪರ್ 1 ಕೀ ಆನ್ಸರ್ ಆಲ್ಮೋಸ್ಟ್ ಆಗಿ ಬಹಳಷ್ಟು ಜನರು ನೋಡಿರ್ತೀರಿ. ಅದರಲ್ಲಿ ಮಿನಿಮಮ್ ಅಂದರೂ ಈ ಒಂದು ಪೇಪರ್ ನೋಡಿದ್ರೆ ಎಲ್ಲರೂ 25, 30 ಅಂಕಗಳನ್ನು ಪಡೆದಿದ್ದೇ ಇದೆ. ಈಗ 25 ಅಂಕ ಅಂದರೆ ಅಲ್ಲೇನಾಯಿತು, 50 ಅಂಕ ಪಡೆದಂತೆ. ಇನ್ನು ಏನಿದೆ ಉಳಿದಂತೆ 70 ಅಂಕಗಳು, ಜನರಲ್ ಮೆರಿಟ್ನವರು 70 ಅಂಕಗಳನ್ನ ನೀವು ಪೇಪರ್ 2ದಲ್ಲಿ ತಗೋಬೇಕು. ಉಳಿದಂತೆ ಇವ್ರು ಯಾರಿದ್ದಾರೆ ಕ್ಯಾಟಗಿರಿ SC ST ಕ್ಯಾಟಗಿರಿ 1ದವರು ಒಂದು 55 ಅಂಕಗಳನ್ನು ನೀವು ಪೇಪರ್ 2ದಲ್ಲಿ ಪಡ್ಕೊಂಡ್ರೆ ನೀವು ಪಾಸ್ ಆದಂತೆ. ಬಟ್ ಇದು ಅವಾರ್ಡ್ ಮಾಡಲಿಕ್ಕೆ ಅವಕಾಶವಿಲ್ಲ. ಜಸ್ಟ್ ಕನಿಷ್ಠ ಅಂಕಗಳನ್ನ ಇಷ್ಟು ನೀವು ಪಡಿಲೇಬೇಕು. ಇಷ್ಟು ಕನಿಷ್ಠ ಅಂಕಗಳನ್ನ ನೀವೇನು ಮಾಡಬೇಕಾಗುತ್ತೆ, ಪಡಿಲೇಬೇಕಾಗುತ್ತೆ. ಈ ಕನಿಷ್ಠ ಅಂಕಗಳನ್ನು ಪಡೆದ ನಂತರ ಅವರೇನು ಮಾಡ್ತಾರೆ, ಒಟ್ಟಾರೆಯಾಗಿ ಪಾಸ್ ಆದಂಥ ಅಭ್ಯರ್ಥಿಗಳಲ್ಲಿ 6% ಕ್ರೈಟೇರಿಯಾದ ಕುರಿತು ಕ್ಯಾಲ್ಕುಲೇಷನ್ ಮಾಡ್ತಾರೆ.